ಇದಂ ಶರೀರಂ ಪರಿಣಾಮಪೇಶಲಂ ಪತತ್ಯ ಅಪತ್ಯತ್ವಂ ಅಪತ್ಯವಶ್ಯಂ ಶ್ಲೇತಸಂಧಿಗ್ ಜರ್ಝರೌಷಧಪದೈಃ ಕ್ಲಿಶ್ಯ ಸೀಮೂಢ ದುರ್ಮತೆ ನಿರಾಮಯಂ ಕೃಷ್ಣರಸಾಯನಂ ಪಿಬ. ಈ ಶರೀರವು ಶರೀರದ ಪರಿಣಾಮದಿಂದ ಬಹು ಮೆತ್ತಗಾಗಿ ವಯಸ್ಸಾಗ್ತಾ ಆಗ್ತಾ ಶರೀರ ಮೆತ್ತಗಾಗುತ್ತೆ. ಕೀಲುಗಳ ಎಲ್ಲ ಕಳಚಿ ಬಲಗುಂದಿ ಕೀಲುಗಳಲ್ಲಿ ಶಕ್ತಿ ಇಲ್ಲದೆ ನಿಶಕ್ತಿ ಆಗುತ್ತೆ. ಅವಶ್ಯವಾಗಿ ಬಿದ್ದೇ ಹೋಗುವುದು. ಏನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಕಳಚಿ ಎಲ್ಲ ಕೀಲು ಇವೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಮೂಢನೆ ತಿಳಿಗೇಡಿಯೇ ಔಷಧಿಗಳ ಕುಡಿದು ಏನೋ ಮಾಡಿದ ಔಷಧಿಗಳು ಕುಡಿದು ದೇಹನ್ಯಾಕೆ ಬೆಳೆಸ್ತೀಯ? ಸುಮ್ಮನೆ ಏಕೆ ಆಯಾಸ ಪಡುತ್ತಿರುವೆ? ಏಕೆ ಆಯಾಸ ಮಾಡ್ಕೋತೀಯ? ಯಾವ ರೋಗಕ್ಕೂ ಎಡೆಗೊಡದ ಕೃಷ್ಣ ರಸಾಯನವ ಕುಡಿ. ಕೃಷ್ಣನಾಮ ಎಂಬ ರಸಾಯನವನ್ನು ಕುಡಿದು ಆರೋಗ್ಯವಾಗಿರು. ಮುಂದಿನ ಶ್ಲೋಕ. ದಾರಾವಾರ ಕರವರ ಸುತಾತೆ ತನುಜೋ ವಿರಂಚಃ ಸ್ತೋತವೇದಸ್ತ್ವ ಸುರಗಣೋ ಭೃತ್ಯವರ್ಗಃ ಪ್ರಸಾದಃ ಮುಕ್ತಿರಮಾಯ ಜಗದ ವಿಕಲಂ ತಾವಕಿ ದೇವಕಿ ತೇ ಮಾತಾ ಮಿತ್ರಂ ವಲರಿಪು ಸುತತ್ವಯ್ಯತೋ ನನ್ಯ ಜಾನೆ. ಅಂದರೆ ನಿನ್ನ ಹೆಂಡತಿಯು ಸಮುದ್ರನ ಮಗಳು, ಸಮುದ್ರರಾಜನ ಮಗಳು ನಿನ್ನ ಹೆಂಡತಿ. ಮಗನು ಬ್ರಹ್ಮನು ನಿನ್ನ ಸ್ತೋತ್ರ ಮಾಡುವುದು. ಬ್ರಹ್ಮನು ನಿನ್ನ ಸ್ತೋತ್ರ ಮಾಡ್ತಾನೆ, ನಿನ್ನ ಮಗ. ವೇದವು ನಿನ್ನ ದಾಸವರ್ಗವು, ವೇದವು ನಿನ್ನ ದಾಸವರ್ಗ. ದೇವತೆಗಳ ಗುಂಪು. ದಾಸವರ್ಗ ಯಾವುದು ಅಂದರೆ ದೇವತೆಗಳ ಗುಂಪು. ನಿನ್ನ ಪ್ರಸಾದವು ಮುಕ್ತಿಯು. ನೀನು ಕೊಡೋ ಅಂಥದ್ದು ಮುಕ್ತಿನೇ ನಮಗೆ ಪ್ರಸಾದ. ನಿನ್ನ ಮಾಯೆಯು ಇಡೀ ಜಗತ್ತು ಇಡೀ ಜಗತ್ತು ನಿನ್ನ ತಾಯಿಯು. ಇಡೀ ಜಗತ್ತು ನಿನ್ನ ಮಾಯೆಯು. ನಿನ್ನ ಪ್ರಸಾದವು ಮುಕ್ತಿ. ಅದೆಲ್ಲ ನಿನ್ನ ಮಾಯೆಯು ಇಡೀ ಜಗತ್ತು. ನಿನ್ನ ಮಾಯೆ ಇಡೀ ಜಗತ್ತಲ್ಲಿದೆ. ನಿನ್ನ ತಾಯಿಯು ದೇವಕಿಯು. ಸ್ನೇಹಿತನು ಇಂದ್ರನ ಮಗನಾದ ಅರ್ಜುನನು, ನಿನ್ನ ಸಖ ಅವನು. ಇಷ್ಟನ್ನು ಹೊರತು ನಿನ್ನ ವಿಷಯದಲ್ಲಿ ಮತ್ತೇನನ್ನು ಅರಿಯನು. ನಿನ್ನ ವಿಷಯದಲ್ಲಿ ನನಗಿನ್ನೇನು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಕುಲಶೇಖರ ಆಳ್ವಾರರು ಹೇಳ್ತಿದ್ದಾರೆ. ವೀಕ್ಷಕರೇ, ಇನ್ನೂ ನೀವು ಕೇಳಿಸ್ಕೊಂಡು ನಮ್ಮನ್ನ ಆಶೀರ್ವದಿಸಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ನೋಡ್ತಾನೂ ಇದ್ದೀರಿ. ಇನ್ನೂ ನೋಡೋರಿಗೆ ಪ್ರೋತ್ಸಾಹ ಕೊಡಿ, ನಮ್ಮನ್ನು ಅಭಿಮಾನವಾಗಿ ಕಾಣಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅನ್ನೋದೇ ನಮ್ಮ ಆರೈಕೆ. ಮಾಡ್ತಿರಲ್ಲ? ಇನ್ನು ಮುಂದಿಂದು ನಮ್ಮ ಮುಂದಿನ ವಿಷಯ ವಿರಾಟ ಇಲ್ಲಿ ಬಂದಿದ್ದಾನೆ.
ನಾನಾರೆಂದು ತಿಳಿಯದೆಯೇ ಅವನು ಹಾಗೆ ಮಾಡಿದ. ನಾನ್ಯಾರು ಅಂತ ಅವನು ಗೊತ್ತಿಲ್ಲದೇ ಹಾಗೆ ಮಾಡಿದ್ದಾನೆ. ಅವನನ್ನು ಕ್ಷಮಿಸೋಣ, ಅವನನ್ನು ನಾವೆಲ್ಲ ಕ್ಷಮೆ ಮಾಡೋಣ. ನಾಳೆ ನಾವು ಯಾರೆಂದು ಸಿಂಹಾಸನದ ಮೇಲೆ ಕುಳಿತೇ ತಿಳಿಸೋಣ. ನಾನು ನಾಳೆ ಸಿಂಹಾಸನರೂಢನಾಗ್ತೀನಿ, ಆವಾಗ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಧರ್ಮರಾಜ ಎಲ್ಲರಿಗೂ ಹೇಳ್ತಾನೆ. ಆಗ ಅವನೇನು ಮಾಡುವನೋ ನೋಡೋಣ. ನಾನು ಸಿಂಹಾಸನದಲ್ಲಿ ಕೂತಾಗ ಅವನೇನು ಮಾಡ್ತಾನೆ ಅಂತ ನಾವೆಲ್ಲ ನೋಡೋಣ ಅಂತ ಹೇಳ್ತಾನೆ. ಈಗ ಸುಮ್ಮನಿರಿ ಎಂದು ಸಮಾಧಾನ ಮಾಡಿದನು. ಮಾರನೇ ಬೆಳಿಗ್ಗೆ 5 ಸೋದರರು ಬೇಗನೆ ಎದ್ದು ಪನ್ನೀರಿನ ಸ್ನಾನ ಮಾಡಿ ರಾಜ್ಯ ಯೋಗ್ಯವಾದ ಉಡುಪನ್ನು ಧರಿಸಿ ರತ್ನಾಭರಣಗಳಿಂದ ಅಲಂಕರಿಸಿಕೊಂಡು ವಿರಾಟನ ಸಭೆಗೆ ಹೋದರು. ಪನ್ನೀರಲ್ಲಿ ಸ್ನಾನ ಮಾಡಿ ರಾಜನ ಉಡುಪುಗಳನ್ನು ಧರಿಸಿ ಸಿಂಹಾಸನದತ್ತ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ಸಿಂಹಾಸನದ ಹತ್ರ ವಿರಾಟನ ಸಭೆಗೆ ಹೋಗ್ತಾರೆ. ಯುಧಿಷ್ಠಿರನು ಸಿಂಹಾಸನವನ್ನೇರಿದನು. ಧರ್ಮರಾಜ ವಿರಾಟನ ಸಿಂಹಾಸನವನ್ನು ಏರ್ತಾನೆ. ದ್ರೌಪದಿಯು ಅವನ ಪಕ್ಕದಲ್ಲಿ ಕುಳಿತಳು. ದ್ರೌಪದಿ ಧರ್ಮರಾಯನ ಪಕ್ಕದಲ್ಲಿ ಕೂತ್ಕೋತಾಳೆ ಸಿಂಹಾಸನದಲ್ಲಿ. ಉಳಿದ 4 ಅವರ ಹತ್ತಿರ ನಿಂತರು. 4 ಜನ ಸಹೋದರರು ಅವನ ಬಳಿ ನಿಂತಿರ್ತಾರೆ. ಮಂತ್ರಿ ಸಭಾಸದರೊಂದಿಗೆ ಸಭೆಗೆ ಬಂದ ರಾಜನು ಅಗ್ನಿಯಂತೆ ತೇಜಸ್ವಿಗಳಾಗಿ ಕುಳಿತಿದ್ದ ಪಾಂಡವರನ್ನು ನೋಡಿ ಅಚ್ಚರಿಯಿಂದ, ಕಂಕ, ಗೆಳೆಯನೆಂದು ನಿನ್ನ ಪುರಸ್ಕರಿಸಿದರೆ ರಾಜಲಾಂಛನಗಳ ಧರಿಸಿ ಸಿಂಹಾಸನದ ಮೇಲೆ ಕುಳಿತೆಯಲ್ಲ, ಏನಿದು ನಿನ್ನ ವರ್ತನೆ ಅಂತ ಕೇಳ್ತಾನೆ. ಅಲ್ಲಪ್ಪ, ನಿನ್ನನ್ನು ಅವರು ತೇಜಸ್ವಿಗಳಾಗಿರ್ತಾರೆ, ಅದನ್ನು ನೋಡ್ತಾನೆ. ಸಭೆಗೆ ಬಂದಾಗ ವಿರಾಟ ರಾಜ ಅವನನ್ನು ಕೇಳ್ತಾನೆ. ಅಗ್ನಿಯಂತೆ ತೇಜಸ್ವಿಗಳಾಗಿ ಕುಳಿತಿದ್ದ ಪಾಂಡವರನ್ನು ಅವನು ಕೇಳ್ತಾನೆ. ಪಾಂಡವರನ್ನು ನೋಡಿ ಅಚ್ಚರಿಯಿಂದ ಯಾರನ್ನು ಕೇಳ್ತಾನೆ? ಕಂಕ ಅಂದರೆ ಅವ್ರ ಹೆಸರು, ಧರ್ಮರಾಜನ ಹೆಸರು ಕಂಕ ಅಂತಿರುತ್ತೆ. ಗೆಳೆಯನೆಂದು ನಿನ್ನನ್ನು ಪುರಸ್ಕರಿಸಿದರೆ ನೀ ನನ್ನ ಸ್ನೇಹಿತ ಅಂತ ಅಂದ್ಕೊಂಡ್ರೆ ರಾಜಲಾಂಛನಗಳನ್ನು ಧರಿಸಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದೆಯಲ್ಲ, ಇದೇನಿದು ನಿನ್ನ ವರ್ತನೆ ಅಂತ ಕೇಳ್ತಾನೆ. ಜೀವದಾಸೆ ಇದ್ದರೆ ಮಾತನಾಡು, ಜೀವದ ಮೇಲೆ ಆಸೆ ಇದ್ದರೆ ಮಾತಾಡು ಅಂತ ಹೇಳ್ತಾನೆ ಎಂದನು. ಯುಧಿಷ್ಠಿರನು ನಕ್ಕು ಮೌನವಾಗಿಯೇ ಇರಲು ಅರ್ಜುನನು, ವಿರಾಟ ರಾಜ, ಎಚ್ಚರವಿಟ್ಟುಕೊಂಡು ಮಾತನಾಡು. ಅರ್ಜುನ ಹೇಳ್ತಾನೆ. ಅವನು ಹಾಗೆ ಸುಮ್ಮನೆ ನಗ್ತಾ ಇರ್ತಾನೆ. ಅರ್ಜುನ ಮಾತ್ರ ಮಾತಾಡ್ತಾನೀಗ. ಅರ್ಜುನ ಹೇಳ್ತಾನೆ, ವಿರಾಟ ರಾಜ, ಎಚ್ಚರ ಇಟ್ಕೊಂಡು ಮಾತಾಡು. ಇಲ್ಲಿ ಕುಳಿತಿರುವ ಇವನು ಇಂದ್ರನ ಸಿಂಹಾಸನಕ್ಕೂ ಸಹ ಯೋಗ್ಯತೆಯುಳ್ಳವನು. ಇವನು ಯಾರು ಅಂದ್ಕೊಂಡಿದ್ಯಾ? ಇಂದ್ರನ ಸಿಂಹಾಸನಕ್ಕೂ ಕೂಡ ಇವನು ಯೋಗ್ಯತೆ ಇರೋವಂಥವನು. ಇವನು ಮಾನವ ಶ್ರೇಷ್ಠನಾದ ಯುಧಿಷ್ಠಿರ, ಮನುಷ್ಯರಲ್ಲಿ ಶ್ರೇಷ್ಠನಾದ ಇವನು ಧರ್ಮರಾಜ ಅಂತ ಹೇಳ್ತಾನೆ. ಇವನ ಕೀರ್ತಿ ಸೂರ್ಯನಿರುವವರೆಗೂ ಇರುವುದು, ಸೂರ್ಯಚಂದ್ರ ಇರುವವರೆಗೂ ಇವನ ಹೆಸರು ಇದ್ದೇ ಇರುತ್ತೆ. ಇಂದ್ರಪ್ರಸ್ಥದಲ್ಲಿ ಇವನು ಭೂಮಂಡಲದ ಎಲ್ಲ ಚಕ್ರವರ್ತಿಗಳಿಂದಲೂ ಪರಿವೃತನಾಗಿದ್ದವನು. ಎಲ್ಲರಿಂದಲೂ ಪೂಜೆ ಮಾಡಿಸ್ಕೊಳ್ತಿದ್ದ ಈ ಚಕ್ರವರ್ತಿ. ಸತ್ಯ ರುಜುತ್ವಗಳ ನೆಲೆಯೇ ಇವನು. ಸತ್ಯ ಧರ್ಮ ಇವನ ಜೀವನದಲ್ಲಿ ಇವನ ನೆಲೆಯಾಗಿವೆ. ಸತ್ಯ ಧರ್ಮನೇ ಇವನಲ್ಲಿ ನೆಲೆಗೊಂಡಿದೆ. ಇವನು ನಿನ್ನ ಸಿಂಹಾಸನದ ಮೇಲೆ ಕುಳಿತಿದ್ದು ತಪ್ಪಾಯಿತೆ, ನಿನ್ನ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದು ತಪ್ಪಾಯಿತೆ, ಹೇಳು ಅಂತ ಹೇಳ್ತಾನೆ. ವಿರಾಟನಿಗೆ
ಆಶ್ಚರ್ಯದಿಂದ ಮಾತೇ ಹೊರಡಲಿಲ್ಲ ಅವನಿಗೆ. ಕೆಲ ಕಾಲ ಸುಮ್ಮನಿದ್ದು ಇವನು ಯುಧಿಷ್ಠಿರನಾಗಿದ್ದರೆ ಉಳಿದ ಪಾಂಡವರಲ್ಲಿ ಇವನು ಯುಧಿಷ್ಠಿರನಾಗಿದ್ದರೆ ಉಳಿದ ಪಾಂಡವರೆಲ್ಲ ಎಲ್ಲಿ ಅಂತ ಕೇಳ್ತಾನೆ ಅರ್ಜುನನ್ನ. ಇವಳೇ ಅಗ್ನಿಪುತ್ರಿಯಾದ ದ್ರೌಪದಿಯೇ, ದಯವಿಟ್ಟು ತಿಳಿಸಿ ನನ್ನ ಕುತೂಹಲವ ತಣಿಸಿರಿ, ದಯವಿಟ್ಟು ನನಗೆ ನನ್ನ ಕುತೂಹಲನ ಪರಿಹರಿಸಿ ಅಂತ ವಿರಾಟ ರಾಜ ಕೇಳ್ತಾನೆ. ಅರ್ಜುನನು ಎಲ್ಲರನ್ನೂ ಪರಿಚಯ ಮಾಡಿ ಕೊಡುವಷ್ಟರಲ್ಲಿ ಅಲ್ಲಿಗೆ ಬಂದ ಉತ್ತರ ಕುಮಾರನು, ಆಹಾ, ನಾನೀಗ ಮುಕ್ತವಾಗಿ ರಣರಂಗದಲ್ಲಿ ನಡೆದುದೆಲ್ಲವ ಹೇಳಬಹುದು. ನಾನು ರಣರಂಗದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಈಗ ನನಗೆ ಹೇಳೋಕ್ಕೆ ಅವಕಾಶ ಇದೆಯೇ. ಅಪ್ಪ, ರಣರಂಗದಲ್ಲಿ ಒಬ್ಬನೇ ನಿಂತು ಕೌರವರನ್ನು ಸೋಲಿಸಿದವನು ಅರ್ಜುನ. ಕೌರವರ ಸೈನ್ಯದೆಲ್ಲ ಸೋಲಿಸಿದವನು ಅರ್ಜುನ. ನನಗೆ ಸಾರಥಿಯಾಗಿದ್ದ ಬೃಹನ್ನಳೆಯೇ ಅರ್ಜುನ. ನನಗೆ ಬೃಹನ್ನಳೆ ಅಂತ ಸಾರಥಿಯಾಗಿದ್ದವನೇ ಅರ್ಜುನ ಎನ್ನುತ್ತಾ ಭಾವಾವೇಶವ ತಡೆಯಲಾರದೆ ಪಾಂಡವರ ಪಾದಗಳ ಮೇಲೆ ಬಿದ್ದು ಆನಂದ ಬಾಷ್ಪಗಳ ಸುರಿಸಿದನು. ಅವನಿಗೆ ಆವೇಶ ತಡೆಯೋಕ್ಕಾಗಲಿಲ್ಲ. ಅದರಿಂದ ಅವರ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳಿ ಆನಂದ ಬಾಷ್ಪವನ್ನು ಸುರಿಸ್ತಾನೆ. ರಾಜನು ಅರ್ಜುನನನ್ನು ಆಲಿಂಗಿಸಿಕೊಂಡು, ದೇವರ ಅನುಗ್ರಹದಿಂದ ನೀನು ನನ್ನ ಮಗುವ ಕಾಪಾಡಿದೆ, ನನ್ನ ಮಗನ ನೀನು ಕಾಪಾಡಿದ್ಯಪ್ಪ ಎಂದವನೇ ಯುಧಿಷ್ಠಿರದ ಪಾದಗಳಿಗೆ ನಮಸ್ಕರಿಸಿ ಕಣ್ಣೀರಿಟ್ಟನು. ನಮಸ್ಕಾರ ಮಾಡಿ ಕಣ್ಣೀರಿಡ್ತಾನೆ. ಈ ಭೂಮಂಡಲದಲ್ಲಿ ನನ್ನಷ್ಟು ಅದೃಷ್ಟಶಾಲಿ ಇನ್ಯಾರೂ ಇಲ್ಲ, ನನ್ನಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ. ಕಳೆದ 1 ವರ್ಷದಿಂದ ನೀನು ಇಲ್ಲಿದ್ದು ನನ್ನನ್ನು ಮತ್ಸ್ಯರಾಜ್ಯವ ಅನುಗ್ರಹಿಸಿದ್ದೀಯ. ನಿನ್ನನ್ನು ರಾಜ್ಯದಲ್ಲಿದ್ಕೊಂಡು ನಮ್ಮನ್ನೆಲ್ಲ ಅನುಗ್ರಹ ಮಾಡಿದ್ದೀಯಾ. ನನ್ನ ರಾಜ್ಯವ ನಿನಗೆ ಒಪ್ಪಿಸಿ ನಾನು ನಿನ್ನ ಸೇವಕನಾಗಿರುತ್ತೇನೆ. ನನ್ನ ರಾಜ್ಯ ನೀನು ಕೊಟ್ಟು ನಾನು ನಿನ್ನ ಸೇವೆ ಮಾಡಿಕೊಂಡಿರ್ತೀನಿ. ನಮ್ಮಿಂದ ಅರಿಯದೆ ಆಗಿರಬಹುದಾದ ಅನ್ಯಾಯಗಳನ್ನೆಲ್ಲ ದಯಶಾಲಿಗಳಾದ ನೀವೆಲ್ಲರೂ ಕ್ಷಮಿಸಿ ಕಾಪಾಡಬೇಕು. ನೀವೆಲ್ಲ ದಯಾವಂತರು ಅಂತ ಗೊತ್ತು. ಅದನ್ನೆಲ್ಲ ನಮ್ಮ ತಪ್ಪಾಗಿದ್ದರೆ ನೀವೆಲ್ಲರೂ ಕ್ಷಮಿಸಬೇಕು. ಕ್ಷಮೆಗೆ ನೀವು ಹೆಸರಾದವರು, ನಮ್ಮಗಳ ಮೇಲೆ ದಯವಿಡಿ ಎಂದನು. ನೀವು ಕ್ಷಮೆಯಲ್ಲಿ ಹೆಸರುವಾಸಿಯಾದವರು, ನಮ್ಮನ್ನೆಲ್ಲ ನೀವು ಕ್ಷಮಿಸಬೇಕು. ಯುಧಿಷ್ಠಿರನು ರಾಜನ ಬಲಗೈ ತನ್ನ ಕೈಯಲ್ಲಿ ತೆಗೆದುಕೊಂಡು, ನನಗೇನು ನಿನ್ನ ಮೇಲೆ ಕೋಪವಿಲ್ಲ, ನನಗೇನೋ ನಿನ್ನ ಮೇಲೆ ಕೋಪ ಇಲ್ಲ ಅಂತ ಯುಧಿಷ್ಠಿರ ಹೇಳ್ತಾನೆ. ಬದಲಿಗೆ ಪ್ರೀತಿಯೇ ಉಂಟಾಗಿದೆ. ಅದರ ಬದಲು ನನಗೆ ತುಂಬ ನಿನ್ನ ಮೇಲೆ ವಿಶ್ವಾಸ ಇದೆ. ನಮಗೆ ಅತ್ಯಂತ ಕಷ್ಟವಾಗಿದ್ದ 1 ವರ್ಷದ ಅಜ್ಞಾತವಾಸವ ನಿಮ್ಮ ಜೊತೆಗೆ ಬಹಳ ಸುಖವಾಗಿ ಕಳೆದೆವು. ನಿಮ್ಮ ಜೊತೆಯಲ್ಲಿ 1 ವರ್ಷ ಕಳೆದಿದ್ದೀವಿ. ನಾವು ಇಷ್ಟು ಸುಖವಾಗಿದ್ದು ಬಹಳ ಕಾಲವಾಗಿತ್ತು. ಇಷ್ಟು ಸುಖ ಇದ್ದಿದ್ದು ನಮಗೆ ಬಹಳ ಕಾಲ ಆಗಿತ್ತು. ನೀವು ನಮ್ಮ ಪ್ರೀತಿಯಿಂದ ನೋಡಿಕೊಂಡಿರಿ. ನಾವು ಅಪರಿಚಿತರಾಗಿ, ನಾವು ಪರಿಚಯ ಇಲ್ಲದೇ ಇದ್ದವರು ಅಂತ ಕೂಡ ಅಪರಿಚಿತರಾಗಿ ನಿಮ್ಮಲ್ಲಿಗೆ ಬಂದೆವು. ನಾವು ಪರಿಚಯ ಇಲ್ಲದೆ, ಗುರುತಿಲ್ಲದೆ ನಿಮ್ಮ ಹತ್ರ ಬಂದ್ವಿ. ಆದರೆ ಈಗ ಸ್ನೇಹಿತರಾಗಿದ್ದೇವೆ ಎಂದಾಗ ವಿರಾಟನಿಗೆ ಸಂತೋಷವಾಯಿತು. ಈಗ ನಿಮ್ಮ ಸ್ನೇಹವನ್ನು ಬಯಸ್ತಾ ಇದ್ದೀವಿ ಅಂದಾಗ ಅವನಿಗೆ ತುಂಬ ಸಂತೋಷ ಆಗತ್ತೆ. ಉತ್ತರನು ತಂದೆಯ ಹತ್ತಿರಕ್ಕೆ ಬಂದು, ನಮ್ಮ ಪುಣ್ಯದಿಂದ ಪಾಂಡವರು ನಮ್ಮೊಡನೆ ಇರುವಂತಾಯಿತು. ನಮ್ಮ ಪುಣ್ಯದಿಂದ ಪಾಂಡವರು ನಮ್ಮ ಹತ್ರ ಇರೋ ಹಾಗಾಯಿತು. ಈಗ ನೀನು
ಅವರ ಸನ್ಮಾನಿಸಿರುವೆ, ಅವರನ್ನು ಸನ್ಮಾನ ಮಾಡಿದ್ದೀಯ ಅಪ್ಪ. ಕೌರವರ ಸೋಲಿಸಿದ ಆ ದೈವಿ ಪುರುಷನಿಗೆ ಮಗಳ ಕೊಡುವೆನೆಂದು ನೀನು ಹೇಳಿದೆ ಅಲ್ಲವೇ? ಆ ದಿವ್ಯ ಪುರುಷನಿಗೆ ನಿನ್ನ ಮಗಳು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆ ಮಾತನ್ನು ನಡೆಸುತ್ತೀಯ? ನಡೆಸಿ ಉತ್ತರೆಯ ಕರೆತರುತ್ತೇನೆ. ಆ ಮಾತನ್ನು ನಡೆಸ್ತೀಯ, ಉತ್ತರೆನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅವಳನ್ನು ಅರ್ಜುನನಿಗೆ ಕೊಡು ಎಂದವನೇ ಹೋಗಿ ತಂಗಿಯ ಕರೆದುಕೊಂಡು ಬಂದನು. ತಂಗಿನ ಅರ್ಜುನಿಗೆ ಮದುವೆ ಮಾಡಬೇಕು ಅಂತ ಕರ್ಕೊಂಡು ಬರ್ತಾನೆ. ವಿರಾಟನು ನಕ್ಕು, ಅರ್ಜುನ, ನನ್ನ ಮಗಳು ಅನೇಕ ತಿಂಗಳುಗಳಿಂದ ನಿನ್ನ ಪ್ರಿಯ ಶಿಷ್ಯೆಯಾಗಿದ್ದಳು. ನಿನಗೆ ಇವಳು ಪ್ರೀತಿಯಾದ ಶಿಷ್ಯಳಾಗಿದ್ದಳು. ಇವಳನ್ನು ಒಪ್ಪಿಸಿಕೊಂಡು ನನ್ನ ಧನ್ಯನನ್ನಾಗಿ ಮಾಡಬೇಕೆಂದು ಕೋರುತ್ತೇನೆ. ಇವಳನ್ನು ನೀನು ಮದುವೆ ಮಾಡಿಕೊಂಡು ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ಎಂದನು. ಯುಧಿಷ್ಠಿರನಿಗೆ ನಮಸ್ಕರಿಸಿ, ಈ ಮಗುವ ಅರ್ಜುನನಿಗೆ ತಂದುಕೊಂಡು ನನ್ನ ಅನುಗ್ರಹಿಸಬೇಕು. ನೀವು ಅರ್ಜುನನಿಗೆ ಮದುವೆ ಮಾಡಿಕೊಂಡು ನೀವು ನನಗೆ ಅನುಗ್ರಹಿಸಬೇಕು ಅಂತ ಕೇಳ್ತಾನೆ ಎಂದು ಬೇಡಿದನು. ಯುಧಿಷ್ಠಿರನು ಅರ್ಜುನನ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಲು, ಪ್ರಶ್ನಾರ್ಥಕ ಇದರಲ್ಲಿ ಏನೋ ಒಂದು ಪ್ರಶ್ನೆ ಇದೆ ಅನ್ನೋ ರೀತಿ ಒಂದು ಕಡೆ ನೋಡ್ತಾನೆ. ಅರ್ಜುನನು ಎದ್ದು ನಿಂತು, ದೊರೆಯೇ, ನಮಗೆ ನಿನ್ನ ರಾಜ್ಯವರನು ಬೇಡ. ನಿನ್ನ ರಾಜ್ಯವೇನು ಬೇಡ ನಮಗೆ. ಮುಂದೆ ನಡೆಯುವ ಯುದ್ಧದಲ್ಲಿ ನೀನು ನಮ್ಮ ಕಡೆಗೆ ಇರುತ್ತಿ ಎಂಬ ಭರವಸೆಯಷ್ಟೇ ಸಾಕು. ನೀನು ನಮ್ಮ ಸೈನ್ಯದಲ್ಲಿ ನಮಗೆ ಸಹಾಯ ಮಾಡಿಕೊಂಡಿದ್ದರೆ ಅಷ್ಟೇ ಸಾಕು, ನಿನ್ನ ರಾಜ್ಯ ನನಗೆ ಬೇಡ ಅಂತ ಹೇಳ್ತಾರೆ. ಈ ಮಗು ಉತ್ತರೆ, ನನ್ನ ಶಿಷ್ಯೆಯಾಗಿದ್ದವಳು, ನನಗೆ ಶಿಷ್ಯಳಾಗಿದ್ಲು, ನನಗೆ ಭಾವೆಯ ಮಗಳಾಗಬೇಕು. ಅಂದರೆ ನನ್ನ ಮಗಳ ಸಮಾನ ಆಗ್ತಾಳೆ. ಅದರಿಂದ ಇವಳು ನಾನು ಮದುವೆ ಮಾಡ್ಕೊಳ್ಳಲ್ಲ. ನಾನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸುವುದು ತರವಲ್ಲ. ಅವಳನ್ನು ಮದುವೆ ಮಾಡ್ಕೊಳ್ಳಲ್ಲ. ಆದರೆ ನಿನಗೆ ನಿರಾಸೆಯಾಗದಂತೆ ಇವಳನ್ನು ನನ್ನ ಮಗ ಅಭಿಮನ್ಯುವಿಗೆ ತಂದುಕೊಳ್ಳುತ್ತೇನೆ. ನನ್ನ ಸೊಸೆಯಾಗಿ ಮಾಡ್ಕೊಳ್ತೀನಿ, ನೀನೇನು ಯೋಚನೆ ಮಾಡಬೇಡ ಎಂದರೆ ಸೊಸೆಯನ್ನಾಗಿ ಸ್ವೀಕರಿಸುತ್ತೇನೆ. ಅಭಿಮನ್ಯು ಸುಭದ್ರೆಯ ಮಗ, ಕೃಷ್ಣನ ಸೋದರಳಿಯ, ನನ್ನ ಶಿಷ್ಯೆಗೆ ಅವನು ಒಳ್ಳೆಯ ಗಂಡನಾಗುತ್ತಾನೆ ಎಂದನು. ಯುಧಿಷ್ಠಿರನಿಗೆ ಅರ್ಜುನನ ಈ ನಿಲುವಿನಿಂದ ಸಂತೋಷವಾಯಿತು. ಯುಧಿಷ್ಠಿರನಿಗೆ ಅರ್ಜುನನ ಮಾತು ತುಂಬ ಇಷ್ಟ ಆಗುತ್ತೆ. ಅವನು ಒಪ್ಕೊಳ್ತಾನೆ. ಅಷ್ಟರಲ್ಲಿ ಹಸ್ತಿನಾಪುರದಿಂದ ದೂತನೊಬ್ಬನು ಆಗಮನವಾಯಿತು. ದುರ್ಯೋಧನನ ಕಡೆಯಿಂದ ಒಬ್ಬ ರಾಜ್ಯದೂತ ಬರ್ತಾನೆ. ದುರ್ಯೋಧನನು ಹೇಳಿ ಕಳುಹಿಸಿರುವ ಸಂದೇಶವಿದು. ದುರ್ಯೋಧನ ಈ ಸಂದೇಶ ಕೊಟ್ಟಿದ್ದಾನೆ, ನೀವು ಇನ್ನೊಮ್ಮೆ 12 ವರ್ಷ ವನವಾಸ ಮಾಡಲು ಸಿದ್ಧತೆ ಮಾಡಿಕೊಳ್ಳಿ. ಇನ್ನು ತಿರ್ಗಾ 12 ವರ್ಷ ವನವಾಸ ಹೋಗೋಕ್ಕೆ ಹೊರಡಿ. ಪಾಂಡವರಲ್ಲಿ ಒಬ್ಬನಾದ ಅರ್ಜುನನು ಅವಧಿಗೆ ಮೊದಲೇ ನಮಗೆ ಕಾಣಿಸಿಕೊಂಡಿರುವನು. ಅವಧಿಗೆ ಮೊದಲೇ ನಮಗೆ ಕಾಣಿಸ್ಕೊಂಡಿದ್ದಾನೆ ಎಂದ ದೂತನ ಮಾತ ಕೇಳಿ ಯುಧಿಷ್ಠಿರನಿಗೆ ನಗು ಬಂದಿತು. ಅವನ ಮಾತನ್ನು ಕೇಳಿದ ತಕ್ಷಣ ಧರ್ಮರಾಯನಿಗೆ ನಗು ಬರುತ್ತೆ. ನಮ್ಮ 13 ವರ್ಷಗಳ ಅವಧಿ ಮುಗಿದಿತ್ತೇ ಇಲ್ಲವೇ ಎಂಬುದನ್ನು ಅಜ್ಜ ಭೀಷ್ಮನ ಕೇಳಿ ತಿಳಿದುಕೊಳ್ಳುವಂತೆ ನಿಮ್ಮ ದುರ್ಯೋಧನನಿಗೆ ಹೇಳು. ಭೀಷ್ಮ ಅಜ್ಜನನ್ನು ಕೇಳಿ ವಿಷಯ ತಿಳ್ಕೊಳ್ಳೋಕ್ಕೆ ಹೇಳು. ಕೆಲವು ದಿನಗಳಲ್ಲಿ ನಾವು ಅವನಿಗೆ ಒಂದು ಸಂದೇಶವ ಕಳುಹಿಸುತ್ತೇವೆ. ಒಂದು ಸಂದೇಶನ ಅವನು ಕಳಿಸ್ತೀವಿ. ಅದಕ್ಕೆ ಉತ್ತರಿಸಲು ಸಿದ್ಧವಾಗಿರುವಂತೆ ಹೇಳು.
ಅದಕ್ಕೆ ಉತ್ತರ ಕೊಡೋಕ್ಕೆ ಸಿದ್ಧ ಆಗಿರುವಂತೆ ಹೇಳು ಎಂದು ದೂತನ ಮೂಲಕವಾಗಿ ಹೇಳಿ ಕಳುಹಿಸಿದನು. ಇವರು ಯುಧಿಷ್ಠಿರ. ಪಾಂಡವರು ಅಜ್ಞಾತವಾಸವು ಮುಗಿಸಿ ಹೊರಬಂದಿರುವರೆಂದು ಸುದ್ದಿ ಪ್ರಪಂಚದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಹರಡಿತು. ಪ್ರಪಂಚದ ಎಲ್ಲ ಕಡೆಗೂ ಹರಡಿತು. ಅಜ್ಞಾತವಾಸ ಮುಗಿಸ್ಕೊಂಡು ಪಾಂಡವರು ಬರ್ತಾರೆ ಅಂತ ಯಾರ ಬಾಯಲ್ಲಿ ನೋಡಿದರೂ ಅದೇ ಮಾತು. ಈಗ ದುರ್ಯೋಧನನ ಹೇಗೆ ವರ್ತಿಸಬಹುದು ಎಂಬ ಚರ್ಚೆಯೇ ಎಲ್ಲೆಲ್ಲೂ ಪಾಂಡವರ ವಿರಾಟನಿಗೆ ಸೇರಿದ ಉಪಪ್ಲವ್ಯ ಎಂಬ ಊರಿನಲ್ಲಿ ವಾಸಿಸತೊಡಗಿದರು. ಉಪಪ್ಲವ್ಯ ಅಂತ ಒಂದು ಊರು ಇರುತ್ತೆ, ಅಲ್ಲವರು ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ವಿರಾಟನಿರ್ತಾರೆ. ಯುಧಿಷ್ಠಿರನು ಕೃಷ್ಣ, ದೃಪದ ಮೊದಲಾದ ಸಂಬಂಧಿಕರು ಸ್ನೇಹತ್ವವ ಹಾಗೂ ಶುಭ ಸಂಸ್ಥಕರು ಎಲ್ಲರ ಬಳಿಗೂ ದೂತರ ಕಳುಹಿಸಿದನು. ಸಂಸ್ಥಕರು ಕೃಷ್ಣನಿಗೆ ಎಲ್ಲರೂ ತಮ್ಮಿಂದ ಇದು ಆದೇಶ ಹೋಗುತ್ತೆ. ಯುಧಿಷ್ಠಿರ ಕಳಿಸ್ತಾನೆ. ಅವರೆಲ್ಲ ಉಪಪ್ಲವ್ಯಕ್ಕೆ ಬಂದು ನೆರೆದರು. ಉಪಪ್ಲವ ನಗರಕ್ಕೆ ಎಲ್ಲರೂ ಬರ್ತಾರೆ. ಬಲರಾಮ ನಂತರ ಅಭಿಮನ್ಯು, ಸುಭದ್ರೆಯರು ಜೊತೆಗೆ ಕೃಷ್ಣ ಎಲ್ಲರೂ ಬರ್ತಾರೆ. ಅರ್ಜುನನೊಡನೆ ಪಾಂಡವರ ಭೇಟಿ ಹೃದಯ ಸ್ಪರ್ಶಿಯಾಗಿತ್ತು. ಎಲ್ಲದು ಅವರ ಭೇಟಿ ಒಂದು ಹೃದಯ ಸ್ಪರ್ಶಿ ಆಗಿರುತ್ತೆ. ಮಧುರವಾಗಿತ್ತು. ವಿರಾಟನೊಡನೆ ಪಾಂಡವರು ಊರಿನ ಹೊರಭಾಗಕ್ಕೆ ಹೋಗಿ ಬಲರಾಮ ಕೃಷ್ಣರನ್ನು ಸ್ವಾಗತಿಸಿ ಕಣ್ಣೀರಿಟ್ಟುಕೊಂಡು ಅವರ ಪಾದಗಳಿಗೆ ನಮಸ್ಕರಿಸಿದರು. ಕೃಷ್ಣನಿಗೆ, ಬಲರಾಮರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಪಾಂಡವರೆಲ್ಲರೂ ನಮಸ್ಕರಿಸಿದರು. ಕೃಷ್ಣ, ನಿನ್ನ ದಯೆಯಿಂದ ನಾವು 13 ವರ್ಷಗಳ ಕಷ್ಟವ ಅನುಭವಿಸಿ ಮುಗಿಸಿದೆವು. ನೀನೇ ನಮಗೆ ಸ್ವಾಮಿ. ನಿನ್ನಿಂದನೇ ನಾವು ಎಲ್ಲ ಅನುಭವಿಸಿದ್ದೀವಿ. ಈಗಲೂ ನೀನೇ ನಮ್ಮ ಸ್ವಾಮಿ, ಮಿತ್ರ, ಆಶ್ರಯ ಎಲ್ಲವೂ. ನಾವು ನಿನ್ನ ಕೈಯಲ್ಲಿರುವೆವು. ನಾವು ನಿನ್ನ ಕೈಯಲ್ಲಿದ್ದೀವಿ. ನೀನು ಹೇಳಿದಂತೆ ಮಾಡುವೆವು. ನೀನು ಏನು ಆದೇಶ ಕೊಡ್ತೀಯೋ ಹಾಗೆ ನಾವು ಮಾಡ್ತೀವಿ. ನಮಗೇನು ತೋರೋದು, ನೀನೇ ನಮಗೆ ಎಲ್ಲವೂ ಎಂದು ಭಿನ್ನವಿಸಿಕೊಂಡನು. ಕೃಷ್ಣನಿಗೆ ಪಾಂಡವರ ಪರಿಸ್ಥಿತಿಯ ಕಂಡು ಕಣ್ಣೀರು ಬಂತು. ಅವನಿಗೂ ಕಣ್ಣೀರು ಬರುತ್ತೆ. ದ್ರೌಪದಿಗೂ ಅವನಷ್ಟೇ ಭಾವೋದ್ವೇಗ ಉಂಟಾಗಿತ್ತು. ಅವರಿಬ್ಬರೂ ಬಹಳ ಹೊತ್ತು ಮಾತನಾಡಲಿಲ್ಲ. ಕೃಷ್ಣನೇ ಕೊನೆಗೆ ದ್ರೌಪದಿಯ ಕೈ ಹಿಡಿದೆತ್ತಿ ಅವಳ ಕಣ್ಣೀರ ಒರೆಸಿದನು. ಅಳಬೇಡ ದ್ರೌಪದಿ, ಅಳಬೇಕಾದ ಕಾಲ ಮುಗಿಯಿತು. ನೀನು ಅಳಬೇಕಾದ ಕಾಲ ಮುಗಿದೋಯ್ತು. ಇನ್ನು ಅಳಬೇಡ ನೀನು. ಈಗ ನಗು. ನಿನ್ನ ನಗು ಚಿರಸ್ಥಾಯಿಯಾಗಿ ಉಳಿಯುವ ದಿನ ಹತ್ತಿರ ಬರುತ್ತಿದೆ. ನಿನ್ನ ನಗು ಚಿರಸ್ಥಾಯಿಗೆ ಉಳಿಯುವ ದಿನಗಳು ಬಂದಿದೆ. 13 ವರ್ಷಗಳ ಹಿಂದೆ ನಾನು ಕಾಮ್ಯಕ ವನದಲ್ಲಿ ನಿನಗೆ ಕೊಟ್ಟ ವಚನವ ಪಾಲಿಸುವೆ. ನಿನ್ನ ಹೃದಯದ ನೋವ ನಿವಾರಿಸುವೆ ಎಂದರು. ನಿನ್ನ ಹೃದಯದ ನೋವನ್ನು ನಾನು ನಿವಾರಿಸ್ತೀನಿ ಅಂತ ನಿನಗೆ ಕಾಮ್ಯಕ ವನದಲ್ಲಿ ಮಾತು ಕೊಟ್ಟಿದ್ದೆ, ಅದನ್ನು ನಡೆಸ್ತೀನಿ. ಅವರ ಉಪಪ್ಲವ್ಯದೊಳಕ್ಕೆ ಬಂದರು. ಯುಧಿಷ್ಠಿರನು ಇಷ್ಟಪಡುವ ಎಲ್ಲ ರಾಜರು ಅಲ್ಲಿ ನೆರೆದಿದ್ದರು. ಅವರಿಗೆಲ್ಲ ಪಾಂಡವರನ್ನು ನೋಡುವೆಂಬ ಸಂಭ್ರಮ
ವಿರಾಟನ ಅದೃಷ್ಟವ ಕಂಡು ಸಂತೋಷವಾಯಿತು. ಎಲ್ಲರಿಗೂ ಸಂತೋಷ ಆಯಿತು ವಿರಾಟನ ನೋಡಿ. ಅಭಿಮನ್ಯುವಿನ ಮದುವೆಯೂ ಹತ್ತಿರ ಬಂದಿತ್ತು. ಅಭಿಮನ್ಯು ಮದುವೆ ಉತ್ತರೆಯನ್ನು ಅಭಿಮನ್ಯು ಕೊಡ್ತಾರೆ. ಅದಕ್ಕಾಗಿ ರಾಜರೆಲ್ಲರೂ ಅಲ್ಲಿಯೇ ಉಳಿದರು. ಮದುವೆ ಬಲು ವೈಭವದಿಂದ ಜರುಗಿತು. ಎಳೆಯ ವಯಸ್ಸಿನ ಅಭಿಮನ್ಯು ನಿಲುವಿನಲ್ಲಿ ತಂದೆಯಂತೆಯೇ ಪ್ರಕಾಶಮಾನವಾಗಿರ್ತಾನೆ. ಕೃಷ್ಣನಂತೆಯೇ ಕಾಣಿಸುತ್ತಿದ್ದನು. ಕೃಷ್ಣನ ಹಾಗೆ ಇರ್ತಾನೆ. ಉತ್ತರೆಗೆ ವರಸಾಮ್ಯ ಅತ್ಯಂತ ಚೆನ್ನಾಗಿ ಒಪ್ಪುತ್ತಿತ್ತು. ಉತ್ತರೆಗೂ ಅಭಿಮನ್ಯುಗೂ ಜೋಡಿ ತುಂಬ ಚೆನ್ನಾಗಿತ್ತು. ಅಗ್ನಿಯ ಮುಂದೆ ಕುಳಿತ ಅವರನ್ನು ನೋಡಲು ಎರಡು ಕಣ್ಣು ಸಾಧೆ ನೆನೆಸುತ್ತಿತ್ತು. ಸಾಕು ಅಂತ ಅನಿಸ್ತಿರ್ಲಿಲ್ವಂತೆ. ಅಷ್ಟು ನೋಡೋಕ್ಕೆ ವೈಭವದಿಂದ ಇದ್ದರು ಅವರು. ದೌಮ್ಯರ ಪುರೋಹಿತ್ಯವ ನೋಡುತ್ತಾ ಕೃಷ್ಣಾರ್ಜುನರು ನಗುತ್ತಾ ಕುಳಿತಿದ್ದರು. ವಿರಾಟ ನಗರಿಯ ಭೂಲೋಕದ ಸ್ವರ್ಗದಂತೆ ಶೋಭಾಯಮಾನವಾಗಿತ್ತು. ವಿರಾಟ ನಗರ ಭೂಲೋಕ ಸ್ವರ್ಗವಾಗಿತ್ತಂತೆ. ಅಷ್ಟು ಚೆನ್ನಾಗಿ ಶೃಂಗಾರ ಮಾಡಿದರು. ತಾವು ಈವರೆಗೆ ಅನುಭವಿಸಿದ ನೋವಿಗೆಲ್ಲ ಮಂಗಳ ಹಾಡಲು ಪಾಂಡವರಿಗೆ ಇದೊಂದು ಸಂದರ್ಭವಾಗಿತ್ತು. ಇದೊಂದು ಸುಸಂದರ್ಭ ಆಗಿತ್ತು. ಹಳೆಯದೆಲ್ಲವ ಮರೆತರು ಮುಂದೆ ಚರ್ಚೆ ಮಾಡಬೇಕಾದ ಸಂಗತಿಗಳು ಬೇಕಾದಷ್ಟಿವೆ. ತುಂಬ ಚರ್ಚೆ ಮಾಡೋದು ವಿಷಯಗಳಿದೆ. ಭರತ ವರ್ಷದ ಭವಿಷ್ಯವು ಸೂಕ್ಷ್ಮವಾಗಿ ತೂಗ್ತಾ ಇರುತ್ತೆ. ಆದರೆ ಅದು ನಾಳೆಯ ಸಂಗತಿ. ಇಂದು ಅಭಿಮನ್ಯುವಿನ ಮದುವೆ. ಅದನ್ನು ಬಿಟ್ಟು ಅವರು ಬೇರೆ ಯೋಚಿಸಲಾರರು. ಈಗ ಮದುವೆ ಸಂದರ್ಭ ಏನನ್ನೂ ಯೋಚನೆ ಮಾಡಿಲ್ಲ. ಮದುವೆಗೆ ಬಂದಿದ್ದ ರಾಜರು ಸೈನ್ಯ ಸಮೇತರಾಗಿ ಬಂದಿದ್ದರು. ಅದು ಯುಧಿಷ್ಠಿರನಿಗೆ ನಾವೆಲ್ಲರೂ ನಿಮ್ಮೊಂದಿಗೆ ನಾವು ಇದ್ದೀವಿ ಅನ್ನೋ ಭರವಸೆನ ಕೊಟ್ಟರು ಎಂದು ತೋರಿಸುವುದಕ್ಕೆ ದ್ರೌಪದಿಯ ಮಕ್ಕಳು ಧೃಷ್ಟದ್ಯುಮ್ನ, ಶಿಖಂಡಿ ಎಲ್ಲರೂ ಅಲ್ಲಿದ್ದರು. ಎಲ್ಲರೂ ಆ ಮದುವೆಯಲ್ಲಿರ್ತಾರೆ. ಕೃತವರ್ಮ, ಸಾತ್ಯಕಿ, ಕೃಷ್ಣನ ಸೋದರ ಸಂಬಂಧದವರು ಎಲ್ಲರೂ ಮದುವೆಗೆ ಬಂದಿದ್ದರು. ಮದುವೆಯ ದ್ರೌಪದಿ ಸುಭದ್ರೆಯರು ಸಂಭ್ರಮದಿಂದ ಓಡಾಡಿದರು. ಸುದೇಶನೆಯು ಎಲ್ಲ ರೀತಿಯ ಸೇವೆಗೂ ಸಿದ್ಧಳಾಗಿ ಸೊಂಟ ಕಟ್ಟಿ ನಿಂತಿದ್ದಳು. ಅರಮನೆಯ ಇಂದ್ರನ ಅರಮನೆಯಂತೆ ಶೋಭಿಸುತ್ತಿತ್ತು. ಪಾಂಡವರಿಗೆ ಆನಂದವೋ ಆನಂದ. ಉಳಿದವರು ನಕ್ಷತ್ರಗಳಂತಿದ್ದರೆ ಬಲರಾಮಕೃಷ್ಣರು ಸೂರ್ಯಚಂದ್ರರಂತೆ ಪ್ರಕಾಶಿಸುತ್ತಿದ್ದರು. ಅಭಿಮನ್ಯುವಿನ ಮದುವೆಯ 7 ದಿನಗಳು ಎಲ್ಲರ ಹೃದಯದಲ್ಲೂ ಸಂತೋಷ ಸಂತೋಷ ಎಲ್ಲರ ಹೃದಯದಲ್ಲೂ ತಾನಾಗಿ ಮೂಡ್ತಾ ಇತ್ತು. ವೀಕ್ಷಕರೇ, ಇದುವರು ಎಲ್ಲ ವಿರಾಟ ಭಾರತ ಸಂಗ್ರಹ ಕೇಳಿದಿರಿ. ಇನ್ನು ಮುಂದೆ ನೋಡಿ ನಮ್ಮನ್ನು ಆಶೀರ್ವದಿಸಿ ನೋಡ್ತೀರಿ ಅನ್ನೋ ಭರವಸೆ ಮೇರೆಗೆ ಈಗೆಲ್ಲ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವಾನೇತಿ ಮತಿರ್ಮಮ ಅನನ್ಯಾ ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಶ್ರೇಯಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.